ಓಂ ಸಾಯಿರಾಮ್. ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ, ಸ್ನೇಹಿತರೆ, ಮನುಷ್ಯ ಯಾರೇ ಆಗಲಿ ಮನಸ್ಸಿದ್ರೆ ಮಾರ್ಗ ಅಂತ ಗಾದೆನೇ ಇದೆ. ನಾವು ಮನಸ್ಸು ಮಾಡಿದ್ರೆ ಏನು ಕೆಲಸ ಬೇಕಾದ್ರೆ ಸಾಧನೆ ಮಾಡ್ಬೋದು, ಆದರೆ ಸ್ವಲ್ಪ ಶ್ರಮನ ವಹಿಸಬೇಕಾಗುತ್ತೆ. ಇಲ್ಲಿ ನಾನು ನಿಮಗೆ ಪೂಜೆನ ಹೇಳ್ಕೊಡ್ತೀನಿ, ಬಾಬಂದು ಪೂಜೆ. ಏನಪ್ಪ ಅಂದರೆ, ಶಿರಡಿಲಿ 4 ಆರತಿ ನಡೆಯುತ್ತೆ. ಬೆಳಗಿನ ಆರತಿ, ಕಾಕಡ ಆರತಿ, ಮಧ್ಯಾಹ್ನದ ಆರತಿ, ಮತ್ತು ಸಂಜೆ ಧೂಪ ಆರತಿ, ರಾತ್ರಿ ಶೇಜಾರತಿ. ಈ 4 ಆರತಿ ಪ್ರತಿದಿನ ನಡೆಯುತ್ತೆ. ಅದೇ ರೀತಿ ಇಲ್ಲಿ ನಾವು ಬೆಳಗಿನ ಕಾಕಡ ಆರತಿನ ನಾವು ಆಯ್ಕೆ ಮಾಡ್ಕೊಳ್ಳೋಣ. ನಾವು ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದರಲ್ಲಿ ನಾವು ಮನಸ್ಸು ಮಾಡಿದಾಗ, ನಾವು ಪ್ರಯತ್ನ ಪಟ್ಟಾಗ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಕಾಕಡ ಆರತಿನ ನಾನು ಇದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಬೆಳಗಿನ ಜಾವ ನೀವು ಒಂದು ಗುರುವಾರ ಶುರು ಮಾಡ್ಕೊಳ್ಳಿ. ಒಂದು ಗುರುವಾರ ನೀವು ಶುರು ಮಾಡಿಕೊಂಡು 33 ದಿನ ಅಂದರೆ ಈ ಪೂಜೆಯಲ್ಲಿ ಏನು ಶ್ರಮ ಅಂದರೆ, ಬೆಳಗಿನ ಜಾವ ಬೇಗ ಎದ್ದೇಳೋದು. ಬೇಗ ಎದ್ದು 5:30 ನಿಮ್ಮ ಪೂಜೆ ಮುಗಿಸ್ಬಿಡ್ಬೇಕು. ಬೆಳಗಿನ ಜಾವ 5:30 ಒಳಗೆ ನಿಮ್ಮ ಪೂಜೆ ಮುಗ್ದೋಗಿರಬೇಕು. ಆಯಿತಾ? ಕಾಕಡ ಆರತಿನ ನೀವು ಬಾಬನಿಗೆ ಮಾಮೂಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಗುರುವಾರ ಒಂದು ಪೂಜೆಗೆ ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನು ಬಾಬನ ಹತ್ರ ಕೇಳ್ಕೊಳ್ಳಿ, ಆ ಸಮಸ್ಯೆ ಬಗೆಹರಿಸಪ್ಪ ಅಂತ. ಆಮೇಲೆ ಅದನ್ನು ನೀವು ಒಂದು ಸಂಕಲ್ಪ ಮಾಡ್ಕೊಂಡ್ಮೇಲೆ ಮೊದಲು ವಿನಾಯಕನ ಪೂಜೆ ಮಾಡಿ. ವಿನಾಯಕನ ಪೂಜೆ ಮಾಡಾದಮೇಲೆ ನಿಮ್ಮ ಕುಲದೇವರ ಪೂಜೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಬಾಬನಿಗೆ ನಿಮಗೆ ಕಾಕಡ ಆರತಿ ಬಾಯಲ್ಲಿ ಬರಲಿಲ್ಲ ಅಂದರೆ ಫೋನಲ್ಲಿ ಹಾಕ್ಕೊಳ್ಳಿ. ಇಲ್ಲ ಇನ್ನು ಫೋನಲ್ಲಿ ಹೇಳುತ್ತೆ, ಬುಕ್ಕು ಸಿಗುತ್ತೆ. ಆದರೆ ಬುಕ್ಕಲ್ಲಿ ಓದ್ಕೊಂಡು ನೀವು ಅಭ್ಯಾಸ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಹಿಡಿಯುತ್ತಲ್ವ. ಆದ್ದರಿಂದ ಫೋನಲ್ಲೇ ಹಾಕ್ಕೊಳ್ಳಿ, ಬೆಳಗಿನ ಕಾಕಡ ಆರತಿ ಅಂತ ಹಾಕ್ಕೊಳ್ಳಿ. ಆವಾಗ ನೀವು ಅಲ್ಲಿ ಶಿರಡಿಲಿ ನಡೆಯೋದು ಕಾಕಡ ಆರತಿ ಬೆಳಗಿನ ಜಾವ 5 ಗಂಟೆಗೆ ಶುರು ಆಗುತ್ತೆ. ಅದು ಮುಗಿಯೋಷ್ಟರಲ್ಲಿ 5:40 ಆಗಿಬಿಡುತ್ತೆ. ಆದ್ದರಿಂದ ನೀವು ಲೈವಲ್ಲಿ ತೊಗೊಳಕ್ಕಾಗಲ್ಲ. ನೀವು ಬೇರೆ ಹಂಗೆ ಫೋನಲ್ಲೇ ಹಾಕ್ಕೊಳ್ಳಿ, ಟೈಪ್ ಮಾಡಿದ್ರೆ ಬರುತ್ತೆ ಕಾಕಡ ಆರತಿ ಅಂದ್ಬಿಟ್ಟು. ಅದನ್ನು ಹಾಕ್ಕೊಂಡು ಬೆಳಗಿನ ಜಾವ ನೀವು ಶುಚಿಭೂರ್ತರಾಗಿ ಒಂದು ದಿನ ಗುರುವಾರ ಶುರು ಮಾಡ್ಕೊಳ್ಳಿ. ಒಳ್ಳೆ ಗುರುವಾರ ಪ್ರಾರಂಭ ಮಾಡಿಕೊಂಡು ಅದರಲ್ಲಿ ನೀವು ಪ್ರತಿದಿನ ತಪ್ಪಿಸ್ದೆ 33 ದಿನ ಬಾಬನಿಗೆ ಕಾಕಡ ಆರತಿ ಮಾಡಬೇಕು. ಅಂದರೆ ಬಾಬನ್ನ ನಿದ್ದೆಯಿಂದ ಎಬ್ಸೋಳ ಆರತಿ ಆಡೋದು. ಅದನ್ನು ನೀವು ಪ್ರತಿದಿನ ಬಾಬನಿಗೆ 5 ಪಂಚಾರತಿಲಿ ಮಾಡಬೇಕು. ಅಂದರೆ 5 ಬತ್ತಿ ಹಾಕೋದು ಆರತಿ ಇರುತ್ತೆ ನೋಡಿ, ಪಂಚಾರತಿ. ಅದರಲ್ಲಿ 5 ಬತ್ತಿ ಹಾಕ್ಕೊಂಡು ಬಾಬನಿಗೆ ಫಸ್ಟು ಒಂದು ಧೂಪನೋ ಇಡಬೇಕು. ಧೂಪ ಅಂದರೆ ಸುಗಂಧಿ ಥರ ಇರುತ್ತೆ ನೋಡಿ, ಆ ಧೂಪ ಇಡಿ. ಆ ಧೂಪ ಇಟ್ಬಿಟ್ಟು ಹಚ್ಚಾದಮೇಲೆ 5 ಬತ್ತಿ ಹಾಕ್ಕೊಂಡು ಪಂಚಾರತಿ ಮಾಡಬೇಕು ಬಾಬನಿಗೆ. ಪಂಚಾರತಿ ಹಾಡು ಮುಗಿಯೋವರೆಗೂ, ಅಲ್ಲಿ ಶಿರಡಿ ಆರತಿ ಹಾಡಿರುತ್ತಲ್ಲ ಅದು ಮುಗಿಯೋವರೆಗೂ ಆರತಿ ಮಾಡ್ತಾನೆ ಇರಬೇಕು ಬಾಬನಿಗೆ. ಈ ಕಾಕಡ ಆರತಿ ಎಲ್ಲ ಮುಗಿದ್ಮೇಲೆ ಮತ್ತೆ ಏನು ಮಾಡಬೇಕು, ನೀವು ಪ್ರತಿದಿನ ಇದೇ ಥರ ಮಾಡಬೇಕು. ಅಭಿಷೇಕ ಮಾಡಬೇಕು. ವಿಗ್ರಹ ಇದ್ದರೆ, ಇಲ್ಲ ನನ್ನ ಹತ್ರ ವಿಗ್ರಹ ಇಲ್ಲ ಅಂದರೆ ಫೋಟೋನೇ ಪ್ರತಿದಿನ ಒರೆಸಿ ಗಂಧ ಇಟ್ಟು ಅಲಂಕಾರ ಮಾಡಬೇಕು. ಹೂವು ಹಾಕಿ ಯಥಾಶಕ್ತಿ ನಿಮಗೇನು ಹೂವು ಇದೆ ಅದನ್ನು ಹಾಕಿ. ಗುರುವಾರ ಮಾತ್ರ 1-2 ಸೇವಂತಿಗೆ ಹೂವು ಹಾಕಿ. ಹಳದಿ ಹೂವು ಹಾಕಿದ್ರೆ ಒಳ್ಳೆಯದು. ಇಲ್ಲ ಹಳದಿ ಗುಲಾಬಿನೋ ಇಲ್ಲ ಸೇವಂತಿಗೆನೋ ಯಾವುದೇ ಹೂವು ಆಗಲಿ ಹಳದಿ ಹೂವು ಹಾಕಿ. ಗುರುವಾರ ಮಾತ್ರ 2 ನಿಮ್ಗೆ ಯಥಾನುಶಕ್ತಿ ನಿಮ್ಗೆ ಯಾವ ಥರ ಅಲಂಕಾರ ಮಾಡ್ತೀರಾ ಮಾಡಿ. ಇಲ್ಲ ನಮಗೆ ಶಕ್ತಿ ಇಲ್ವಾ, ನಿಮ್ಗೇನು ಹೂವು ಇದೆ ಅದರಲ್ಲಿ ಅಲಂಕಾರ ಮಾಡ್ಕೊಳ್ಳಿ. ಪ್ರತಿದಿನ ಇದೇ ಥರ ಕಾಕಡ ಆರತಿ ಮಾಡಿ ಅಲಂಕಾರ ಮಾಡಿ ನೈವೇದ್ಯಕ್ಕೆ ಸಕ್ಕರೆ ಇಟ್ಕೊಳ್ಳಿ, ಇಲ್ಲ 2 ಬಾಳೆಹಣ್ಣು ಇಟ್ಕೊಳ್ಳಿ. ಪ್ರತಿದಿನ ಸಿಹಿ ಇಡಬೇಕು, ಕಲ್ಲು ಸಕ್ಕರೆ ಇಟ್ಕೊಳ್ಳಿ. ಇಲ್ಲ ನಮಗೆ ಶಕ್ತಿ ಇದೆ ಅಂದರೆ ಒಂದು ಪೇಡದ ಬಾಕ್ಸ್ ಸಿಗುತ್ತೆ, ಅದನ್ನು ದಿನ 2 ನೈವೇದ್ಯ ಮಾಡ್ಕೊಳ್ಳಿ. ಇಲ್ಲ ಪ್ರತಿ ಗುರುವಾರನಾದರೂ ನೀವು ಇಲ್ಲ ಆಗುತ್ತೆ ಅಂದರೆ ಒಂದು ಸಜ್ಜಿಗೆ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಅದಕ್ಕೂ ಶಕ್ತಿ ಇಲ್ಲ ಅಂದರೆ ಕಲ್ಲು ಸಕ್ಕರೆ ಇಟ್ಕೊಳ್ಳಿ. ಕಲ್ಲು ಸಕ್ಕರೆನ ಪ್ರತಿದಿನ ನೈವೇದ್ಯ ಮಾಡಬೇಕು. ಇಲ್ಲ 1 ಲೋಟ ಹಾಲಾರು ನೈವೇದ್ಯ ಮಾಡಿ. ಆಯಿತಾ? 33 ದಿನ ಇದೇ ಥರ ಪ್ರತಿದಿನ ಮಾಡಿಕೊಂಡು ಬಾಬನಿಗೆ 5:30 ಒಳಗೆ ಈ ಪೂಜೆ ಮುಗ್ದಿರಬೇಕು. ಅಂದರೆ ನೀವು ಬೇಗ ಎದ್ದೇಳಬೇಕು. ಇದೇ ಶ್ರಮ. ಈ ಪೂಜೆಯಲ್ಲಿ ಬೇಗ ಎದ್ದೇಳೋದೇ ಒಂದು ಶ್ರಮ. ಅಂದರೆ ನೀವು ಮನಸ್ಸು ಮಾಡಬೇಕು ಅಲ್ವಾ? ಪ್ರಯತ್ನ ಮಾಡಿದಾಗ ನಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲ
ಬಾಬಾ ನಮಗೆ ಕೊಟ್ಟೇ ಕೊಡ್ತಾರೆ. ಅದನ್ನು ನಾವು ಮಾಡಿಕೊಂಡು 33 ದಿನ ಪೂಜೆ ಮಾಡಿ, ಮಧ್ಯದಲ್ಲಿ ಯಾವಾಗಲಾದ್ರೂ ಒಂದು ಸಲ ಅಥವಾ ನಿಮಗೆ ಶಕ್ತಿ ಇದೆ, ಬಾಬನ ದೇವಸ್ಥಾನ ಹತ್ತಿರ ಇದೆ ಅಂತಂದರೆ ಪ್ರತಿ ಗುರುವಾರ ಹೋಗಿ ಪೂಜೆ ಮಾಡ್ಕೊಂಬನ್ನಿ. ಈ 33ನೇ ದಿನ ಗುರುವಾರ ಬಿದ್ದರೆ ಇಲ್ಲ, ಬೇರೆ ಇನ್ಯಾವತ್ತಾರು ಬಿದ್ದರೆ ಪರವಾಗಿಲ್ಲ, ಪೂಜೆ ಮಾಡಿ ನಿಮ್ಮ ಕೋರಿಕೆ ಸಲ್ಲಿಸ್ಕೊಂಡು ಬಾಬನ ಹತ್ರ ಮತ್ತೆ ಒಂದು ಗುರುವಾರ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ತೆಂಗಿನಕಾಯಿ, ವೀಳ್ಯದೆಲೆ, 2 ಬಾಳೆಹಣ್ಣು, ಯಥಾಶಕ್ತಿ ನಿಮ್ಗೆ ಎಷ್ಟು ಬಾಳೆಹಣ್ಣು ಇರುತ್ತೋ ತಗೊಳ್ಳೋ ಶಕ್ತಿ ಇದೆಯೋ ಅಷ್ಟು, ಇಲ್ಲ 2 ಅಂತೂ ತಗೊಳ್ಳಿ, ಒಂದು ತೆಂಗಿನಕಾಯಿ ತಗೊಳ್ಳಿ, ಮತ್ತು ಕಲ್ಲು ಸಕ್ಕರೆ ತಗೊಳ್ಳಿ, ನಿಮ್ಗೆ ಶಕ್ತಿ ಇದೆ ಅಂದರೆ ಪೇಡ ತಗೊಳ್ಳಿ. ಇದಿಷ್ಟನ್ನು ತೊಗೊಂಡೋಗಿ ಬಾಬನ ಪೂಜೆ ಮಾಡಿಸ್ಕೊಂಡು ಒಂದು ಅಭಿಷೇಕಕ್ಕೆ ಕೊಡಿ. ಬಾಬನಿಗೆ ಒಂದು ಅಭಿಷೇಕಕ್ಕೆ ಕೊಟ್ಬಿಟ್ಟು ಅದರಲ್ಲಿ ನೀವು ಇಂದ್ಲ ದಿನವೇ ಹೋಗಿ ಹೆಸರು ಬರೆಸ್ಬಿಟ್ಟು ಬಂದುಬಿಡಿ. ಬೆಳಿಗ್ಗೆಯೇ ಅಭಿಷೇಕ ಮಾಡೋದ್ರಿಂದ ಇಂದ್ಲ ದಿವಸ ಅಭಿಷೇಕಕ್ಕೆ ಒಂದು ಹೆಸರು ಬರೆಸ್ಬಿಟ್ಟು ಅದು ನಿಮಗೆ ಸಂಕಲ್ಪ ಮಾಡಿಸಿ. ಅಲ್ಲಿ ನಿಮ್ಗೇನು ಕೋರಿಕೆ ಇದೆ ಅಲ್ಲೂ ಕೂಡ ಬಾಬನ ಹತ್ರ ಕೇಳಿಕೊಂಡು ಸಂಕಲ್ಪ ಮಾಡಿಬಿಟ್ಟು ಬನ್ನಿ, ಆಯಿತಾ. ಸಂಕಲ್ಪ ಮಾಡಾದಮೇಲೆ ಗುರುವಾರ ಒಂದು ಅಭಿಷೇಕಕ್ಕೆ ಕೊಟ್ಬಿಟ್ಟು, ಒಂದು ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ, ಇವತ್ತೆಲ್ಲ ಒಂದು 50 ರೂಪಾಯಿ ಇರ್ಬೋದು, ಒಂದು ಕ್ಷೀರಾಭಿಷೇಕ ಕೊಟ್ಬಿಟ್ಟು ಬನ್ನಿ. ಕ್ಷೀರಾಭಿಷೇಕ ಮಾಡಿಸಿದ್ಮೇಲೆ ಹಣ್ಣು, ಗುರುವಾರನೇ ಅದು ಅಭಿಷೇಕ ಇರಬೇಕು. ಆ ಯಾವುದಾದ್ರು ನಿಮ್ಗೆ ಆಯ್ಕೆ ಮಾಡ್ಕೊಳ್ಳಿ. 33 ದಿವಸದಲ್ಲಿ ಒಂದು ದಿನ ಗುರುವಾರ ಹೋಗಿ ಬಾಬನಿಗೆ ಅಭಿಷೇಕ ಪೂಜೆಗೆ ಕೊಡಬೇಕು. ನೀವು ಪೂಜೆಗೆ ಅವತ್ತೇ ಹೋಗಿ ಕೊಟ್ಟರಾಗಲ್ಲ, ಇಂದ್ಲ ದಿನ ಹೋಗಿ ಬರ್ಸ್ಬಿಟ್ಟು ಬನ್ನಿ. ಒಂದು ಹಾಲಭಿಷೇಕ ಮಾಡ್ಸೋಕ್ಕೆ ಅಂತ. ಕ್ಷೀರಾಭಿಷೇಕಕ್ಕೆ ಸಾಮಾನ್ಯ 50 ರೂಪಾಯಿ ಇರುತ್ತೆ, ಕೆಲವು ಕಡೆ 30 ರೂಪಾಯಿ ಇರುತ್ತೆ. ಅವು ಆ ದೇವಸ್ಥಾನದ ನಿಯಮಗಳು ತಕ್ಕಂಗಿರುತ್ತೆ. ಅದನ್ನು ಅಭಿಷೇಕಕ್ಕೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಅದೇ ಹೇಳಿದ್ನಲ್ಲ, ತೆಂಗಿನಕಾಯಿ, ಹಣ್ಣು, ಕಾಯಿ, ವೀಳ್ಯದೆಲೆ, ಬಾಳೆಹಣ್ಣು, ಕಲ್ಲು ಸಕ್ಕರೆನೂ ತೊಗೊಂಡೋಗಿ, ಇಲ್ಲ ಶಕ್ತಿ ಇದೆ ಅಂದರೆ ಪೇಡನಾರು ಒಂದು ತೊಗೊಂಡೋಗಿ ಒಂದು ದಿವಸ ಇದನ್ನು ಪೂಜೆ ಮಾಡಿಸ್ಬಿಟ್ಟು ಬಾಬನ ಹತ್ರ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅದು ನಿಮ್ಮ ಕೆಲಸ ಏನೇ ಇರಲಿ ಅದು ಖಂಡಿತ ನೆರವೇರುತ್ತೆ. ಅಂದರೆ ಬಾಬನಲ್ಲಿ ನಾವು ಅಷ್ಟೇ ನಂಬಿಕೆ ಇಡಬೇಕು. ನಮ್ಮ ಯಥಾಶಕ್ತಿ ನಮಗೆ ಯಾವಾಗಲೂ ಗುರುವಿನ ಆರಾಧನೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಕಲಿದೋಷ ನಿವಾರಣೆ ಆಗುತ್ತಂತೆ, ಮತ್ತು ಗುರು ಬೇಗನೆ ಒಲಿತಾನಂತೆ. ಆದ್ದರಿಂದ ನಾವು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಿಕೊಂಡು ಸ್ವಾಮಿ ಸೇವೆ ಮಾಡಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮದೇನೇ ಸಮಸ್ಯೆ ಇರಲಿ ಬಗೆಹರಿಯುತ್ತೆ. ನಂಬಿಕೆ ಇದೆ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.